ಇನ್ನು ಇಮ್ರಾನ್ ಅಂತ ಒಬ್ಬ ವ್ಯಕ್ತಿ ಅಂದರೆ ಈ ಮೃತಪಟ್ಟವರ ಸ್ನೇಹಿತ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಮುಂದೆ ಒಬ್ಬೊಬ್ಬರ ಕಥೆನೂ ಹೇಳ್ತಾ ಇದ್ರು ಪಾಪ. ಈ ಯಲ್ಲಾಪುರ ರಸ್ತೆ ಅಪಘಾತದಲ್ಲಿ ಮಾರ್ಗ ಮಧ್ಯೆ ಜಿಲಾಲ್ ತಾರಾ ಮಂಚಿಗ ಅನ್ನೋರು ಸಾವನ್ನಪ್ಪಿದ್ದಾರೆ. ಕರ್ಕೊಂಡು ಹೋಗಬೇಕಾದ್ರೆ ಈ ಜಿಲಾಲ್ ತಾರಾ ಮಂಚಿಗ ಅವರ ಪತ್ನಿ ಗರ್ಭಿಣಿ, ಜೊತೆಗೆ 3 ಜನ ಮಕ್ಕಳು ಇದ್ದಾರೆ. ಇವರ ಆಕ್ರಂದನ. ಇನ್ನು ಜಲಾಲ್, ಅಸ್ಲಾಂ, ಅಲ್ಫಾಸ್ ಸಾವಿನಿಂದ ಇಮ್ರಾನ್ ಅನ್ನೋರು ಮನೆ ನೊಂದಿದ್ದಾರೆ. ಈ ಅಸ್ಲಾಂ ಅನ್ನೋರು 2 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿದ್ದರಂತೆ. ಅಲ್ಫಾಜ್ ಅನ್ನೋರು 8 ತಿಂಗಳ ಹಿಂದೆ ಮದುವೆ ಆಗಿದ್ದರಂತೆ. ಎಲ್ಲ ನೋವನ್ನು ತೋಡ್ಕೊಂಡಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಮುಂದೆ ಅಸ್ಲಾಂ ಸಂಬಂಧಿ ಇಮ್ರಾನ್ ಅಂತಕ್ಕಂಥವ್ರು ಇವರೆಲ್ಲರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಬ್ಲಿಕ್ ಟಿವಿಗೆ ಕೊಟ್ಟಿದ್ದಾರೆ. ಯಲ್ಲಾಪುರ ರಸ್ತೆ ಬಳಿಗೆ ರಸ್ತೆ ಅಪಘಾತಕ್ಕೆ ಸಂಬಂಧಿಸಿದಂತೆ ಕಿಮ್ಸ್ ಆಸ್ಪತ್ರೆಗೆ ಗಾಯಾಳುಗಳನ್ನು ಕರೆತಂದಿದ್ದಾರೆ. ಆದರೆ ಅವರ ಆಕ್ರೋಶ, ಸಂಬಂಧಿಕರ ಆಕ್ರೋಶ ಏನಂದರೆ ಒಂದು ರೀತಿಯ ಆಕ್ರೋಶ ಇರುವಂಥದ್ದು. ಯಾಕಂದರೆ ಸರಿಯಾಗಿ ಚಿಕಿತ್ಸೆ ನೀಡ್ತಾ ಇಲ್ಲ ಅನ್ನೋದು. ಸರ್, ಎಷ್ಟು ಜನನ ಕರೆತಂದಿದ್ದೀರಿ? ಕಿಮ್ಸ್ ರೆಸ್ಪಾನ್ಸ್ ಹೇಗಿದೆ ನಿಮಗೆ? ಸರ್, ಕಿಮ್ಸ್ ರೆಸ್ಪಾನ್ಸ್ ಏನಿದಿಲ್ಲ. ನಾವು ಫಸ್ಟ್ 3:15 ಇದು ಘಟನೆ ಆಗಿದೆ. ಆದಮೇಲೆ ಆಂಬುಲೆನ್ಸ್ ಮೇಲೆ ಕಳ್ಸಿದ್ದಾರೆ. ಸಣ್ಣ ಊರು ನಮ್ಮ ಸೊನೂರು ಅಂದ್ರೆ ನಾವು ಇಲ್ಲಿ ದವಾಖಾನೆ ಪೇಷಂಟ್ ತಂದಿದ್ದು. ನಮ್ಮ 3 ಜನ ಬಂದಾರ ನಾವು ನೋಡೋಕೆ ಬಂದವೆ. ನಮಗೂ ಬರೀ ಚೀಟಿ, ಎಕ್ಸ್ರಾ ತೆಗೆದ ಈ ರಿಪೋರ್ಟು ಅದು ಇದು ಅಂತ ನಮ್ಗೆ ತಿರ್ಗಾಡಿ ಒಂದು ಪೇಷಂಟಿಗೆ ದಟ್ ಮಾಡ್ಯಾರ ಇವರು. ನಾವು ಇದ್ದಿದ್ದು 4 ಮಂದಿ ಮುಂಜಾನೆ. ಆಮೇಲೆ ಬಂದು ನಮ್ಮ ಎಲ್ಲರೂ ಬಂದಾರ. ಅದಕ್ಕೇನಾಗ್ತಿ ಅವ್ರಿಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ಮೊದಲೇ ನೀವು ಅಪಘಾತದ ನೋವಿನಲ್ಲಿ ಇರ್ತೀರಿ, ಅದ್ರ ಮೇಲೆ ಈ ರೀತಿ ಇದು ಮಾಡಿದ್ರೆ, ಹರಾಸ್ಮೆಂಟ್ ಮಾಡಿದ್ರೆ ಎಷ್ಟು ಇದಂತ ಭಾಳ ಯಾರೂ ಬಂದಿಲ್ಲ ಸರ್. ಅವ್ರಿಗೂ ಒಂದು ಗಾಯಗಳಿಗೆ ಏನು ಕೊಟ್ಟಿಲ್ಲ, ಒಂದು ರೆಸ್ಪಾನ್ಸ್ ಕೊಟ್ಟಿಲ್ಲ. ಇನ್ನೂ ಹುಡುಗಿಗೆ ಗಾಯ ಇದೆ ತಲೆಗೆ, ಇನ್ನೂ ಮಟ್ಟ ಟ್ರೀಟ್ಮೆಂಟ್ ಇಲ್ಲ. ಇನ್ನೂ ಎಕ್ಸ್ರಾ ತೆಗೆದ ಮೇಲೆ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಯಾರ. ಒಳಗೆ ನಾನು ಇದು ಮಾಡೀನಿ ಸರ್, ಎಗಡ ಮಾಡಿ